ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಾದರೂ ಇಷ್ಟ ಆಯಿತು ಅಂದರೆ ಈ ಒಂದು ವಿಡಿಯೋ ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ರಾಧಾ ಅಂತೇಳಿ ಚಿಕ್ಕಪೇಟೆಯಲ್ಲಿ ಇರೋದಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಸಮಸ್ಯೆ ಬಂದ್ಬಿಟ್ಟು ಕೋಪ ಜಾಸ್ತಿ ಆದಾಗ ಇವರು ಮಾಡೋದಕ್ಕೆ ರಸಕಾಲವನ್ನು ಕೊಡೋದಿಲ್ಲ, ಆಯಿತಾ. ಇನ್ನು ಇಷ್ಟ ಕಷ್ಟಗಳ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ನೋಡೋದೇ ಆದರೆ, ಇಷ್ಟ ಬಂದ್ಬಿಟ್ಟು ಎತ್ತಿ ಕೊಟ್ಟಾಗ ಬೇಡ ಅನ್ನೋದು 20 ನಿಮಿಷ ಕೆಲಸ ಮಾಡಬೇಕು ಇವ್ರಿಗೆ, ಆಯಿತಾ. ಏನೋ ಒಂದು ಕೆಲಸ ಇರುತ್ತೆ ಸ್ನೇಹಿತರೆ, ಆಗ ಮಾಡೋಕ್ಕಾಗಲ್ಲ ಅದು ಇದು ಅಂತ ಎಲ್ಲ ಹೇಳಂಗಿಲ್ಲ. ಇನ್ನು ಕಷ್ಟ ಬಂದ್ಬಿಟ್ಟು ಅಷ್ಟು ನಿಮಿಷ ಆದಮೇಲೆ ಅಂದರೆ 20 ನಿಮಿಷದ ನಂತರ ಮತ್ತೆ ಕೇಳಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತಾರೆ ಸ್ನೇಹಿತರೆ. ಅವರಿಗೆ ಇಷ್ಟ ಆಗಲ್ಲ ಅದೆಲ್ಲ. ಏನಂದರೆ ಕೊಟ್ಟ ಮಾಡಬೇಕು, ಏನು ಸಮಯ ಇರುತ್ತೆ ಆ ಒಂದು ಸಮಯದಲ್ಲಿ ಶ್ರದ್ಧೆಯಿಂದ ಮಾಡಬೇಕಾಗ್ತದೆ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಕೋಪ ಯಾವ್ಯಾವ ಬರುತ್ತೆ ಅಂತಂದರೆ, ಯಾವ ಒಂದು ಸಂದರ್ಭಗಳಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಓಕೆನಾ. ನೋಡಿ, ವರ್ಕ್ ಮಾಡುವಾಗ ಗೂಟ ಹಾಕಲು ಇವ್ರಿಗೇನಾದ್ರು ಹೋದಾಗ ಕೋಪ ಬರುತ್ತೆ ಆ ಸಂದರ್ಭದಲ್ಲಿ ಇವ್ರಿಗೇನೆ, ಓಕೆನಾ. ಹಾಗಾಗಿ ಆ ಸಂದರ್ಭದಲ್ಲಿ ನಿಮ್ಮ ಪಾಡಿಗೆ ನೀವು ಇದ್ಬಿಡಬೇಕು, ಓಕೆ. ಇನ್ನು ನೆಕ್ಸ್ಟ್ ಮತ್ತೆ ಮನೆಯಲ್ಲಿ ತಿಂಡಿ ಹಾಗೂ ಊಟ ಮಾಡಿದ ತಟ್ಟೆಗಳನ್ನು ತೊಳೆಯುವಾಗ ಆಗಲೂ ಸಹ ಗೂಟ ಅಲಿಗಾಡಿಸ್ಬಾರ್ದು. ಆಗಲೂ ಇವ್ರಿಗೇನಾದ್ರು ಆ ರೀತಿ ಏನಾದರೂ ಮಾಡೋಕ್ಕೆ ಹೋದಾಗ ಆಗಲೂ ಸಹ ಕೋಪವನ್ನು ತಂದುಕೊಂಡು ಇವರು ಕೊಡೋದಿಲ್ಲ. ಇನ್ನು ಅಜ್ಜಿ ಊರಲ್ಲಿದ್ದಾಗ ಚಾಪೆ ಮೇಲೆ ಮಲಗಿ ಅಭ್ಯಾಸ ಆಗಿದೆ, ಹಾಗಾಗಿ ಅದರ ಮೇಲೇ ಬಗ್ಗಿಸಿ ಇಕ್ಬೇಕು. ಹಾಸಿಗೆ ಇಲ್ಲ ಇವ್ರ ಮನೇಲಿ, ಮತ್ತು ಮಂಚನೂ ಸಹ ಇರೋದಿಲ್ಲ. ಇನ್ನು ಗುಣಗಳ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿದ್ದಾರೆ. ಏನೇನು ಅಂತ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲ ಸಲ್ಲದ ಕಥೆಗಳನ್ನು ಹೇಳಿ ಜಾರ್ಕೋಬಾರ್ದು, ದಿನಾಲೂ ದಿಂಗ್ತಾನೆ ಇರಬೇಕು ಇವರಿಗೆ. ಇನ್ನು ನೆಕ್ಸ್ಟ್, ಏನೇ ಕೆಲಸ ಇದ್ದರೂ 6 ಗಂಟೆಗೆ ಮನೇಲಿ ಇರಬೇಕು, ಓಕೆನಾ. ಆಫೀಸ್ ಕೆಲಸ ಆಯಿತು ಮುಗಿತಿದ್ದಂಗೆ 6 ಗಂಟೆಗೆ ಮನೇಲಿ ಇದ್ಬಿಡ್ಬೇಕು. ಕತ್ತಲು ಆದಮೇಲೆ ಏನಾದರೂ ಬಂದ್ಬಿಟ್ಟು ಮಾಡೋಕ್ಕೆ ಅಂತ ಬಂದಾಗ ಸ್ನೇಹಿತರೆ ಇವ್ರಿಗೆ ಮೂಡ್ ಇರಲ್ಲ, ಅದಕ್ಕೆ ಆಗ ಇವರಿಗೆ ಕೊಡೋದಕ್ಕೆ ಆಗಲ್ಲ. ಇನ್ನು ಹಗಲು ಮತ್ತು ರಾತ್ರಿ 2 ಹೊತ್ತು ನೈಟಿ ಹಾಕ್ತಾರೆ ಇವರು. ಯಾವಾಗ ಬೇಕಾದರೂ ರಸಗುಲ್ಲವನ್ನು ಎತ್ತಿ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಇದಿಷ್ಟು ಗುಣಗಳನ್ನು ಹೊಂದಿದ್ರೆ ಸ್ನೇಹಿತರೆ ಖಂಡಿತವಾಗಿಯೂ ಈ ಒಂದು ಕೆಲಸ ಸಿಗೋವಂಥ ಸಾಧ್ಯತೆಗಳು ಇರ್ತವೆ. ಇನ್ನು ನೆಕ್ಸ್ಟ್, ಅಡ್ವಾಂಟೇಜ್ ಆಫ್ ಟೀಕ್ವುಡ್ ಡೋರು ನೋಡಿ, ಡ್ಯೂರೇಬಿಲಿಟಿ ಬಂದ್ಬಿಟ್ಟು ಲಾಸ್ಟ್ ಫಾರ್ ಡಿಕೇಡ್ಸ್ ವಿತ್ ಮಿನಿಮಲ್ ಮೇಂಟೆನೆನ್ಸು, ಮತ್ತು ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಕೆನ್ ವಿತ್ ಸ್ಟ್ಯಾಂಡು ಹೆವಿ ಯೂಸೇಜ್, ಡಸ್ ನಾಟ್ ವಾರ್ಪ್ ಈಸಿಲಿ, ವೆದರ್ ರೆಸಿಸ್ಟೆನ್ಸ್, ಸೂಟೇಬಲ್ ಫಾರ್ ಬೋತ್ ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ ಡೋರ್ಸ್. ಅಂದರೆ ಇಂಟೀರಿಯರ್ಗೂ ಉತ್ತಮ ಇರುತ್ತೆ ಮತ್ತು ಔಟ್ಡೋರ್ಸ್ಗೂ ಉತ್ತಮ ಇರುತ್ತೆ ಯಾವುದು, ಟೀಕ್ವುಡ್ ಡೋರು. ಪೆಸ್ಟ್ ರೆಸಿಸ್ಟೆಂಟ್, ನ್ಯಾಚುರಲ್ ಆಯಿಲ್ ಕೀಪ್ಸ್ ಅವೇ ಟರ್ಮಿನೇಟ್ಸ್ ಇನ್ಸೆಕ್ಟ್ಸ್, ಪ್ರೀಮಿಯಂ ಲುಕ್ ಕೊಡುತ್ತೆ, ಗೋಲ್ಡನ್ ಬ್ರೌನ್ ಕಲರ್ ಆ್ಯಂಡ್ ಸ್ಮೂತ್ ಫಿನಿಶ್, ಗಿವ್ ಎ ರಿಚ್ ಅಪಿರಿಯನ್ಸ್ ಆಗಿ ಒಂದೊಳ್ಳೆ ಔಟ್ಲುಕ್ ಕೊಡೋಂಥ ಎಲ್ಲ ಗುಣಗಳು ಈ ಒಂದು ಟೀಕ್ವುಡ್ ಡೋರಲ್ಲಿ ಇರುತ್ತೆ, ಓಕೆನಾ.